ಓಹೋ ಗುಡುಗು ಸಿಡಲಿನ ಅರ್ಪಟದಂತೆ ಮೆರೆಯುತ್ತಿರುವ ಈ ವರದೇ ಗೌಡನೆಂದರೆ ಸಾಕು. ಗರ್ಭದಲ್ಲಿರುವ ಗಂಡು ಗದಗದನೆ ನಡೆಯುತ್ತದೆ. ಮಿಂಚು ಸಂಚು ಕೋಲ್ಮಿಂಚಿನಂತೆ ಕಪಟ ಕಾಲಸ್ಥಾನದಲ್ಲಿ ಕಲಹವೆರಪ್ಪುತ್ತದೆ. ಬಹಳ ದಿನಗಳಿಂದ ಕಾಡುತ್ತಿರುವ ಕನಸು ಕನಸಾಗಿಯೇ ಉಳಿದಿದೆ. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮನ ಬಂದಂತೆ ಅನುಭವಿಸುವುದೇ ಈ ವರದೇ ಗೌಡನ ಹವ್ಯಾಸ. ಬಾಳೆ ಹಣ್ಣಿನಂತೆ ತುಂಬಿ ತುಳುಕುತ್ತಿರುವ ಪಾರ್ವತಿಯ ಸೌಂದರ್ಯವನ್ನು ಸವಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪಾರ್ವತಿ ಪಾರ್ವತಿ ಎಂದು ಈ ಊರಿಗೆ ಕಾಲಿಟ್ಟರೋ ಅಂದೇ ನನ್ನ ಮನದಲ್ಲಿ ಮೂಡಿಬಿಟ್ಟಿದೆ ಆಕೆಯ ಪ್ರತಿರೂಪ. ಜೇನು ಗೂಡಿನಂತಿರುವ ನಿಮ್ಮ ಸಂಸಾರವನ್ನು ಒಡೆದು ಚಿತ್ರ ಚಿತ್ರ ಮಾಡಿ ಬೀದಿ ಬೀದಿ ಹಾಗೆ ತಿರುಗುವ ಹಾಗೆ ಮಾಡದಿದ್ದರೆ ಈ ಸುತ್ತೂರಿನ ಶ್ರೀಮಂತ ವರದೇ ಗೌಡನೇ ಅಲ್ಲ. ಲೇ ತಿಪ್ಪ್ಯ, ಯಾಕೋಯಪ್ಪ ಆ ಶಿವಪ್ಪನ ತಮ್ಮ ಬದ್ರಿ ಕರೆಯಲು ಕಳಿಸಿದ್ದರೆ ಏನಾಗಬೇಕು? ಗೌಡ್ರ ಗೌಡ್ರ ಅವರು ಬರ್ಲಂತಾರ್ರಿ, ಬೇಕಾದ್ರೆ ನಿಮಗೆ ಬಾ ಅಂದ್ರಿ ಗೌಡ್ರ. ಅವರು ಏನಂದ್ರೆ ತಿರುಗೇನ ಮಕ್ಕಳು ಗೌಡ್ರ ಅವ್ರು ಅಂದಾಗ ಅಂದ್ಬಿಟ್ರಪ್ಪ, ನಾ ಕಡೆ ಅಂತಪ್ಪದ್ರಿ ಗೌಡ್ರ. ನನಗೆ ಬಾ ಅನ್ನುವಷ್ಟು ಸಕ್ಕು ಬಂದಿತನಲೇ ಆ ಬಡಸುಳ್ಳೆ ಮಕ್ಕಳಿಗೆ. ಗೌಡ್ರ ನಿಮ್ಮ ಆಳ ಮಗ ಅವರ ಮನೆಗೆ ಹೋದರೆ ಸಿಕ್ಕಟ್ಟು ಮಾತಾಡ್ರಪ್ಪ ಗೌಡ್ರ, ಸಿಕ್ಕಟ್ಟು ಮಾತಾಡ್ರ. ಮತ್ತ ನಮ್ಮ ಮನೆಯಲ್ಲಿ ಎಂದೊಂದು ನಾಯಿಗಳು ನಮಗ್ ಸಿಕ್ಕಂಗ್ ಮಾತಾಡ್ರಿ. ಈಗ ಆ ಮಕ್ಕಳಿಗೆ ಗೌಡ್ರ ಸುಮ್ ಬಿಟ್ರೆ ನಮ್ಗವ್ರಲ್ಲಿ ಸಂಸಾರ ಮಾಡ್ಬಿಡ್ರಪ್ಪ. ಅವ್ರಿಗೆ ಬರೋಬ್ಬರ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕ್ರಿ ಅವ್ರನ್ನು. ನನಗೆ ಎದುರಾಗುವಷ್ಟು ಸೊಕ್ಕು ಬಂದಿತನಲೇ ಆ ಬಡ ಸುಳ್ಳಿಯ ಮಕ್ಕಳಿಗೆ. ಎಪ್ಪಿಸು ನಮ್ಮ ದಂಡವನ್ನು, ಬುದ್ಧಿ ಕಲಿಸೋಣ ಆ ಬಡ ಸುಳ್ಳಿಯ ಮಕ್ಕಳಿಗೆ. ಗೌಡ್ರ ನಾ ಅದೇ ಪ್ಲಾನ್ ಮಾಡತ್ತೀನಿ.
ಆಯಿತು. ಆ ಚಕ್ರನಿಗೆ ವಿಷಯ ತಿಳಿಸಿ ಆ ನನ್ನ ಮಕ್ಕಳಿಗೆ ಬುದ್ಧಿ ಕಲಿಸಿದ್ರೆ ಏನಾಯಿತು? ಗೌಡ್ರೆ, ಅಲ್ಲಿ ಅನ್ಸರ್ದಾಗ ನಮ್ಮ ಚಕ್ರವರ್ತಿ ಮಾಲಕರು ಬಂದೇ ಬಿಟ್ಟವ್ರೆ. ಯಾಕೆ ಗೌರಿ, ನಾನು ಬಂದಿರೋ ಸಮಯ ಅಷ್ಟೊಂದು ಅದ್ಭುತವಾಗಿದೆ. ಬಾ ಚಕ್ರವರ್ತಿ ಬಾ, ನಾನು ನಿನ್ನ ದಾರಿಯನ್ನೇ ಕಾಯ್ತಿದ್ದೇನೆ. ಏನು ಹೇಳಿ ಗೌರಿ, ನನ್ನಿಂದ ಅಂತ ಕೆಲಸ ಏನಾಗಬೇಕಾಗಿದೆ? ಈಗಲೇ ಇವತ್ತು ಈ ಕ್ಷಣದಲ್ಲಿಯೇ ಮಾಡಿಬಿಡುತ್ತೇನೆ. ಚಕ್ರವರ್ತಿ, ನಾನು ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೇನೆ. ನಾನು ಹೇಳಿ ಕಳಿಸಿದರೂ ಆ ಬಡ ಸುಳಿ ಮಕ್ಕಳು ಬಂದಿಲ್ಲ. ಅವರಿಗೆ ಒತ್ತು ಬುದ್ಧಿ ಕಲಿಸಲೇಬೇಕು. ಗೌಡ್ರ, ನೀವು ಅದು ಯಾಕೆ ವಿಚಾರ ಮಾಡ್ತೀರಿ? ಆ ಮಕ್ಕಳು ನೋಡ್ರಿ ಇಂಗ್ಳು ಗೂಟ್ ತಗೊಂಡ ಗೂಟ್ ನರ್ಸಿನೇ ಬಿಡ್ತೀನಿ ಗೌಡ. ಗೂಟ ಗೌರಿ, ನೀವೇನು ಚಿಂತಿಸಬೇಡಿ. ಅವರನ್ನು ಒತ್ತು ಕೈ ಕಾಲು ಬರುದು ಗೌಡರೆಂದರೆ ತಿಳಿಸಿ ಬರುತ್ತೇನೆ. ಚಕ್ರವರ್ತಿ, ನೀನೆಂದರೆ ನನಗೆ ಪ್ರಾಣ ಇದ್ದಾಗೆ. ಇನ್ನು ಮೇಲೆ ನಾ ಏನೋ ಮಾಡಿದರೂ ಅದರಲ್ಲಿ ನೀನು ಅರ್ಧ ಭಾಗಿಯಾಗಿರಬೇಕು. ಹಾಗೂ ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು. ಗೌಡ್ರ, ನಿಮ್ಮ ಇಬ್ಬರು ನಡ್ಬರ್ಕಲ್ಲ ಇಲ್ಲೇ ಬಿಟ್ಬಿಟ್ಟು ಹೋದಿರಿ. ಏಪ್ಪ ನನಗ ಇರುವ ಪಾರ್ಟ್ನರ. ಗೌರಿ, ಆಯ್ತು ಗೌರಿ, ನಿಮ್ಮ ಮಾತಿನಂತೆ ಆಗಲಿ. ಅಣ್ಣ, ಏನ್ ವಿಷಯ ವಿಚಾರ ಮಾಡ್ತಾ ಇದ್ರ? ನಾನು ಕಾಲೇಜಿಗೆ ಹೋಗೋದು ಮರ್ತ್ಬಿಟ್ರಾ? ಸ್ವಲ್ಪ ವ್ಯವಹಾರದ ಚಿಂತೆಯಲ್ಲಿ ನಿನ್ನನ್ನು ಕಾಲೇಜಿಗೆ ಕಳಿಸುವುದು ಮರೆತೇ ಬಿಟ್ಟದನಮ್ಮ. ಇವತ್ತೊಂದು ದಿವಸ ನಿನ್ನ ಕಾರು ತೆಗೆದುಕೊಂಡು ಹೋಗುವಮ್ಮ. ಆಯ್ತಣ್ಣ, ನೀವ್ ಹೇಳಿದಂತೆ ಆಗ್ಲಿ. ಹೇ ದಿವ್ಯಾ, ಕಾರು ಗಾಡಿ ಚಾವಿ ಕೊಡಲೇ ಮಗನ. ತಡ್ಕೋರಿ, ಈಗ ತಡ್ಕೋರಿ. ಯಾಕೆ ಬರ್ಕೊಂಡಿದ್ರಿ ಅಪ್ಪ? ನಾನು ನೀವು ಆ ಚಾವಿ ಕುಳ್ಳು ಕೇಳ್ಕೊಂಡ್ರಿ. ಈಗ ತಡ್ಕೋರಿ, ಯಾಕೆ ಬರ್ಕೊತೀರಿ? ತಡ್ಕೋರಿ. ಕಾರ್ಬಾರಿ, ಬೇಗ ತೆಗೆದುಕೊಂಡು ಬಾ, ನನಗೆ ಟೈಮ್ ಆಗಿದೆ. ತಡ್ಕೋರಿ, ಅವಾಗ ತಡ್ಕೋರಿ. ನಿಮಗ ಹಣಪಣ ನೀವು ತಡ್ಕೋ ಶಕ್ತಿ ಕೊಟ್ಟಾಗ ಮತ್ತೆ ಕೊಟ್ಟಾನ ಅವ್ರ. ಅದು ಚಾವಿ ಜರ ಬಾಳ ಸಣ್ಣದೈತ್ರಿ, ಇಕ್ಕ ಅಟ್ಟೆ ಸಣ್ಣದೈತ್ರಿ. ಆ ನಮ್ಮ ರಾಹುಲ್ ಹಣ್ಣು ಕೇಳಿ ಅದು ಚಾವಿ ಸಂದಾಗ ಕುತ್ತಲ್ಲ ನೋಡ್ತ್ರಿ. ಆದ್ರ ಅವರ ಕೇಳ್ರಿ ಪಕ್ಕ. ನೀವು ನಮ್ ಸಂಗಟ ಬಾ ಅಂದ್ರೆ ಬರ್ತಾರಿ. ಆದ್ರೆ ಗಾಡಿ ಗಿಡಿ ನಡೆಸಿ ಬರ್ಬೇಡ್ರಿ. ನೀವು ಟೇರಿ ಗಿಡಿನ ಗೇರ್ ಹಾಕ್ತಿರ್ರಿ. ಅವ್ರ ಗೇರ್ ಗೇರ ಫಸ್ಟ್ ಸೆಕೆಂಡ್ ಥರ್ಡ್ ಪದ್ಧತಿ ಹಾಕ್ತಿದ್ರಿ. ಹುಷಾರಾಗಿ ಹೋಗಬಾರ ತಂಗಿ. ಆಯ್ತಣ್ಣ, ನಾನೇನು ಹೋಗ್ಬರ್ತೀನಿ.
ಚಕ್ರವರ್ತಿ, ಇವತ್ತು ನಾವು ಮಾಡಬೇಕಾದ ಕಾರ್ಯ ಬೇಗನೆ ಮುಗಿಸಬೇಕು. ಸಾಹುಕಾರೆ, ಸಾಹುಕಾರೆ, ಬರಲು ನನಗೆ ಸ್ವಲ್ಪ ತಡವಾಯಿತು, ಕ್ಷಮಿಸಿ ಸಾಹುಕಾರೆ. ಲೇ ಶಿಷ್ಯ, ಯಾರು ನೋಡು, ಭಿಕ್ಷುಕನಾದರೆ ತುತ್ತು ಅನ್ನ ಹಾಕಿ